ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಮಸ್ಕಿರ್ ಮಾಡ್ಬಿಡ್ಲಿಪ್ಪ, ನಂಗೆ ಮನ್ಸು ಹೋಗ್ಬಿಡ್ತೈತೆ ಮತ್ತೆ ಬ್ಲಾಗ್ ಮಾಡ ಕಂಟ್ರೋಲ್. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಸಿಗ್ತದ್ರಿ ಅಂತ ಅನ್ಕೊಂಡೇನೆ. ನಾವಂದ್ರು ಮಸ್ತ್ ಚಿಂಗದೇವಿ ಈಗೆಲ್ಲ ಹೊಂಟೇವ್ರಿಪ್ಪ ಅಂತಂದ್ರೆ ತಮ್ಮನೇ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು. ಈಗೆಲ್ಲ ಹೊಂಟೇವ್ರಿಪ್ಪ ಅಂತಂದ್ರೆ ಶಿರ್ಡಿಗೆ ಹೊಂಟೇವಿ. ಯಾಕಂದ್ರೆ ಸಾಯಿಬಾಬಾ ಅವ್ರ ದರ್ಶನ ತಗೊಂಬರಾಕ. ಯಾವಾಗ ಹೋಗಿದ್ದೇನ್ರಿ, ಲಾಸ್ಟ್ ಟೈಮ್ ಹೋಗಿದ್ದು ಹೋದ ವರ್ಷ ಹೋಗಿದ್ದೆ ನವೆಂಬರ್ ಟೈಮ್ನಾಗ. ಈ ಟೈಮ್ ಹೊಂಟೀನಿ. ಸೊ ಅದ್ ಮನಸ್ಸಿತ್ತಂದ್ರೆ ದೇವ್ರ ಕರ್ಕೊಂತಾರೆ ದರ್ಶನ ಕೊಡಾಕ. ಅಂಡ್ ನಾವ್ ಹೊಂಟೀನ್ರಿ, ನಾವ್ ಮಾತಾಡ ನಾವೆಲ್ಲರೂ ಹೊಂಟಿವಿ. ನೋಡು ನಂತ ಏನೇನ್ ಇರ್ತೈತೆ ಏನೇನಿಲ್ಲ ಸೀನ್ ಎಲ್ಲ ನಿಮಗೆ ಹೇಳ್ತೇನಂತೆ. ಈಗ ಬಸ್ನಾಗ ಕುಂತೈತ್ರಿ ಮಾಡೆ ಎಷ್ಟರ ಕಾಡ್ತಾನ್ರಿಪ್ಪ, ಬ್ಲಾಗ್ ಮಾಡಾಕ ಕೊಡುದಿಲ್ಲ. ಅಂಡ್ ಹೋಗುನಂತೆ ಇಂಡಿಲ್ ನೋಡ್ರಿ ಇಲ್ಲೇ ಹೆಂಗೈತಿ ಹಂಗೆ ಬಲೆ ಬಲೆ ಮನೆ ಎಲ ಎಲ ಬಲೆ ಬಲೆ ಮನೆ. ಅಂಡ್ ಈಗ ಜಸ್ಟ್ ಅಲ್ಲಿ ಬಂದಿದ್ರಿಪ್ಪ ಅಂತಂದ್ರೆ ಊಟ ಮಾಡಕ್ಕೆ ಮುಟ್ಟಿ ಭಾಳ ಥರ ಬರ್ತಿತ್ತೆ. ಅಂಡ್ ಅವ್ರ ಕಂಡಕ್ಟರ್ ಏನದಾರಿಪ್ಪ ಅಂತಂದ್ರೆ ಕರೆಕ್ಟ್ 10 ನಿಮಿಷ ಅಂತ ಹೇಳ್ಯಾರ. ಯಾಕಂದ್ರೆ ನಾವು ಬಸ್ ಹತ್ತಿದ್ದು ಲೇಟ್ ಬರೋ ಟೈಮ್ನಾಗ ಇಲ್ಲಿ ಚಿಪ್ಸ್ ಒಳಗೆ ಹೋಗ್ಬಿಟ್ಟೈತಿ, ಬಸ್ ಹೊಂಟು ಬಿಟ್ಟಿತ್ತು. ಅವಾಗೂ ಬೇದಾರ ಅವ್ರು ನಮಗೆ ಹೋಗುದ ಇದೇ ಬಸ್. ಹೌದ, ಹಂಗಾರೆ ಬಿಟ್ಟು ಹೋಗ್ಯಾರಿ ನಮಗೆ. 1 hour later. ये पर्दा सरसरिपा ಇದೆ पर्दा जलवा है हमारा. ಸಂಕಿಷ್ಟ ಆಗತೈತಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಟೈಮ್ ಎಷ್ಟಾಗೈತಂದ್ರೆ ವಾಚ್ ಹಾಕೊಂಡ್ ಬಂದಿಲ್ಲ. ಸಾರಿ ಇಲ್ಲ, ಟೈಮ್ ಹೇಳ್ತೇನೆ ನೆಕ್ಸ್ಟ್ ಟೈಮ್. ಅಂಡ್ ಏನ್ ಮಾಡತ್ತಿದ್ರಿಪ್ಪ ಅಂದ್ರೆ ಬ್ರಷ್ ಮಾಡತ್ತೈತಿ. ನಮ್ ಬ್ರಷ್ ತೋರ್ಸೋದಿತ್ತು ನಿಮಗೆ, ಅದಕ್ಕೆ ಸಂಬಂಧ ನೋಡ್ರಿ ಚಂದ ಐತ್ಲಾ. ಅಂಡ್ ಈಗ ಹೋಗ್ಬೇಕ್ರಿ ದರ್ಶನ ಮಾಡಕಪ್ಪ. ಎಲ್ಲ ಬ್ರಷ್ ಮಾಡಿ ಹೋಗಿ ಇಲ್ಲೇ ನಾಷ್ಟ ಮಾಡ್ಕೊಂಬರುನಂತ. ಆಮೇಲೆ ಇದೇನು ಬೈ ಭಾಳ ಸಂಕಿಷ್ಟ ಆಗತ್ತ. ಫಸ್ಟ್ ಈಗ ಇಲ್ಲಿ ಹೋಗಿ ಬ್ರಷ್ ಮಾಡ್ಕೊಂಬಂದ, ಇಲ್ಲ ಇಲ್ಲಿ ಬ್ರಷ್ ಮಾಡಿ ಅಲ್ಲಿ ಹೋಗಿ ಅರೆ कहना क्या चाहते हो. ಬ್ರಷ್ ಹೆಂಗೈತಿ ನಾನು ಅಂಡ್ ಎದ್ರ ಮಾಡತ್ತೀನಿ ಗೊತ್ತಿರ ನಾ ವಿಡಿಯೋ ಮಾಡ್ಬಿಡಿ. ಹಿಂದಿನ ಕವರ್ ಆನ್ ಮತ್ತೆ ಹೆದರ್ಗಿತ್ರಿ ನೀವು. ಅವಾಗ ಯಾವಾಗ ಶಿರ್ಡಿ ಬರ್ತಾರಲ್ಲ ಇದೇ ಹೋಟೆಲಿಗೆ ಬರ್ತೈತಿ ನಾಷ್ಟ ಮಾಡಕ. ನೋಡು ಎಲ್ಲಾರ ಹೆಂಗ್ ನೋಡತ್ತಾರಪ್ಪ, ನಾಚಿಕೆ ಬರತ್ತಿ. ಏನ್ ಆರ್ಡರ್ ಮಾಡೈತ್ರಿಪ್ಪ ಅಂತಂದ್ರೆ ಪಾವ್ ಬಜಿ. ಇಲ್ಲ ಅಣ್ಣನೂ ಅದ ಟೈಮಿಗೆ ಬ್ಲಾಗ್ ಮಾಡ್ಬಿಡ್ತಾನೆ, ನಾನು ಅದ ಟೈಮಿಗೆ ಬ್ಲಾಗ್ ಮಾಡ್ಬಿಡ್ತೇನೆ. ಸೇಮ್ ಆಗ್ಬಿಡ್ತೈತ್ರಿ. ಚರ ಮೇಲೆ ಬ್ಯಾಕ್ಗ್ರೌಂಡ್ ಗಿಗ್ರೌಂಡ್ ಚಂದ ಬರತ್ತ. ಹಂಗಂದ್ ಯಾವನಾರ ತಿನ್ನಿಸ್ಕೊಂಡಿ ಬಿಸ್ಕಿಟ್ ಎಲ್ಲ ಪ್ಲಾಸ್ಟಿಕ್. ಇಲ್ಲಿ ನೋಡ್ರಿ ಇಲ್ಲಿ ಚಾ ಎದ್ರಾಗೈತಿ. ನೀವ್ ಆಲ್ ಬ್ಲಾಕ್ ಆಗ್ಬಿಟ್ಟೈತ್ಲ. ಚಾ ಕುಡಿಯತೈತ್ರಿ, ಮಸ್ತ್ ನಾಷ್ಟ ಆಗೈತಿ. ನಮ್ಮ ಅಣ್ಣ ನೋಡ್ರಿ ಬೋಟ್ ಮಾಡ್ಕೊಂಡ್ ಕುಂತಾನ ಚಾ ಕುಡಿಪಾ ಅಂತಂದ್ರಿ. ನಮ್ಮ ಅಣ್ಣಂದ ಮತ್ತೆ ನಮ್ಮ ಅಣ್ಣಂದ ಹುಡುಗಿದ ರಿಲೇಶನ್ಶಿಪ್ ಇತ್ರಿ. ಅದ್ರಾಗ ಬಾಳ ಜನ ಇದ್ರು ನಮ್ಮ ಅಣ್ಣನ್ ಬಿಟ್ಟು, ಅದಕ್ಕ ಮುಳಿಗ್ ಬಿಡ್ತದ. ಅದಕ್ಕೆ ಇವತ್ತಿದ್ರು ರಿಲೇಶನ್ ಬೈಕ್ ಇರ್ಬೇಕ್ರಿ. ಇಬ್ರೇ ಜನ ಕುಂದಿರ್ತಾರ. ಬೇಕಾದ್ರೆ ನಿಮಗ್ ಬ್ಯಾಡ್ ಅಂದ್ರು ಕೌಲ್ ಹಾಕೊಂಡು ಒಬ್ರು ಹೊಡಿಬೋದು. ಮ್ಯಾಲ ಹಿಡ್ದು ಮಾಡೋದ ಏನ್ ಮಾಡತ್ತಿ ಅದರ. ವಾ ಏನ್ ಹೊಲಸದಿಲ್ಲಪ್ಪ ನೀರ. ಇದ್ರಾಗ ಕೊಟ್ಟಾರಿ ಸುಮ್ ಮುಚ್ಕೊಂಡ್ ಕುಡಿಬೇಕಿಲ್ಲ, ಇದ್ರಾಗ ಹಾಕೊಂಡ್ ಕುಡಿಯತನ್ ಚಾ. जलवा है हमारा. ನಾನ್ಸೆನ್ಸ್ ಫೆಲೋ. ಹೈಜೀನ್ ಮೇಂಟೈನ್ ಮಾಡಿ ಸ್ವಲ್ಪ. ಅಂಡ್ ಏನ್ರಿಪ್ಪ ಅಂತಂದ್ರೆ ಈಗ ದರ್ಶನ ಮಾಡ್ಕೊಳಕ್ ಹೊಂಟೇವಿ. ಅಂಡ್ ಅಲ್ಲಿ ಫೋನ್ ಅಲಾವ್ ಇಲ್ಲ, ಅದ್ರ ಸಂಬಂಧ ಇಲ್ಲೇ ರೂಮ್ನಾಗ ಎಲ್ಲ ಚಾರ್ಜ್ ಅದು ಇಟ್ಟು ಹೊಂಟೇವಿ. ನೀ ಕಾಣವಲ್ಲಿ ಬೈ ಹಂಗೇನಿಲ್ಲ, ಲೈಟಿಗೆ ಬಂದೆ ನೀನು ಬೆಳಗ ಕಾಣ್ತಿ. ಅಂಡ್ ಹೆಂಗ್ ಕಾಣತ್ತೇನೆ ಏನ್ರಿಪ್ಪ ನಾ ಅರ್ಧ ನಮ್ಮ ಅಣ್ಣನ ಫೋನ್ಲಾಗ ಬ್ಲಾಗ್ ಮಾಡೇನಿ, ಯಾವ್ದಾವ್ದು ಫೋನ್ಯಾಗ ಬ್ಲಾಗ್ ಮಾಡ್ಬಿಟ್ಟೇನಿ. ಇದಂಗೈತೆ ಹೇಳ ಸರ್ಕ್ ಅಂತ ಟೈಡ್ ಬರ್ತೈತಲ್ಲ, ಇದಕ್ಕಿಂತ ವೈಟ್ ಐತದ. ಚೌಕ ಅಂಬಿ ಚೌಕ ತರ ಶೋ ಪಿಟಿ ಮಾಡ್ತಿಲ್ಲಪ್ಪ. ಸ್ಮೈಲ್ ಬೇಕು ಅಂತಾನ ಟೈಮ್ ಈ ಸಲ ನಾ ಟೈಮ್ ಹೇಳಾಕ್ತಿರ್ಲಿಲ್ಲ, ಟೈಮ್ ತೋರ್ಸಾತೆ ನಿಮಗ್ ನೋಡ್ರಿ. 10:17 ಆಗೈತಿ. ಹೋಗುನಂತೆ ಎಷ್ಟು ಗಂಟೆಗೆ ಬರ್ತೀವಿ ಗೊತ್ತಿಲ್ಲ, ಬಂದ್ಮೇಲೆ ನಿಮಗೆ ಹೇಳ್ತೇನಂತೆ. ಇದೇನಿಲ್ಲ ಫೋನ್ ಅದು ಚಾರ್ಜಿಂಗ್ ಇಟ್ಟು ರೂಮ್ನಾಗ ಇಟ್ಟು ಲಾಕ್ ಮಾಡಿ ಲೆಟ್ಸ್ ಗೋ. ಇಫ್ ಇನ್ ಕೇಸ್ ಅಲ್ಲಿ ಏನಾರ ಚಲೋ ಸೇರ್ತಪ್ಪ ನಂಗೆ ಏನಾರ ಅಂತಂದ್ರೆ ತಗೊಳ್ಳೋಣ. ಅಂಡ್ ಗೈಸ್ ಇದು ಹಿಂಗ್ ಹಾಕೊಂಡ್ರೆ ಚಂದ ಕಾಣತಿತ್ತು, ಏನ್ ಲೈಕ್ ನಾರ್ಮಲ್ ಹಿಂಗ್ ಬಿಟ್ರೆ ಚಂದ ಕಾಣತಿತ್ತು ಗೊತ್ತಿಲ್ಲ. ಹಿಂಗ್ ಬಿಟ್ರೆ ಏನಿಲ್ಲ ಇದು ಚಂದ ಕಾಣತೈತಿ. ಬಟ್ ಏನಂತಂದ್ರೆ ಶಕೆ ಹಿಡಿತದ ಆಮೇಲೆ.
ಅಂಡ್ ಈಗ ಜಸ್ಟ್ ದರ್ಶನಕ್ಕೆ ಹೋಗೋಣಂತ ಅಂಡ್ ಫೋನ್ ಅಲಾವಿಲ್ಲ ಅಲ್ಲೇ ಗುಡಿನಾಗ, ಅದ್ರ ಸಂಬಂಧ ಇಲ್ಲೇ ಫೋನ್ ಚಾರ್ಜಿಂಗ್ ಇಟ್ಟು ಹೋಗ್ತೈತಿ. ಅದಾದ್ಮೇಲೆ ಇನ್ನೊಂದ್ ಅದ ಮ್ಯೂಸಿಯಂ ಏನದ ಥೀಮ್ ಪಾರ್ಕ್, ಇನ್ನೊಂದ್ ಥೀಮ್ ಪಾರ್ಕ್ ಹೋಗುದಂತ ಅನ್ನತಾನ ನೋಡೋಣಂತದ್ದು. ಏನಾರ ಹೋದ್ವಿ ಅಂದ್ರೆ ಹೋಗ್ತೀವಿ ಆಲ್ಮೋಸ್ಟ್. ಅವಾಗೂ ಫೋನ್ ಒಯ್ಯಕ್ ಆಗೋದಿಲ್ಲ, ಯಾಕಂದ್ರೆ ರೂಮ್ನಾಗ ಇರ್ತೈತಿ. ನೋಡೋಣಂತ್ರಿ ಒಯ್ಬೋದೆ ಅಂಡ್ ಅಲ್ಲಿ ಫೋನ್ ಒಯ್ಬೋದಂತ್ರಿ. ಸೊ ಓಕೆ, ಕಮೆಂಟ್ನಾಗ ಹೇಳ್ರಿ ನಾ ಹೆಂಗ್ ಕಾಣತೇನಂತ. ಚಂದ ಕಾಣತೇನಂದ್ರೆ ಇನ್ ಮೇಲೆ ಅವ್ರಿ ಸ್ಯಾಟರ್ಡೆ ಸಂಡೇ ಕುರ್ತಾಕೊಂತೀನಿ. 2000 years later. ಸೊ ಏನ್ರಿಪಾ ಅಂತಂದ್ರೆ ಈಗ ಜಸ್ಟ್ ಇಲ್ಲಿ ದರ್ಶನದು ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಮತ್ತ ವಾಪಸ್ ಫ್ರೆಶ್ ಅಪ್ ಆಗಿ ಏನೋ ಹೊಂಟಿದ್ರಿಪಾ ಅಂತಂದ್ರೆ ಥೀಮ್ ಪಾರ್ಕ್. ಅಲ್ಲಿ ಫುಲ್ ಹಿಂಗ 3Dನಾಗ ಏನೋ ತೋರಿಸ್ತಾರಂತ. ಅದರ ಸಂಬಂಧ ನಂಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಹೋಗೋಣಂತೆ. ಅಂಡ್ ಇಫ್ ಇನ್ ಕೇಸ್ ಏನಾರ ಇದು ಯಾವ ಹೋಟೆಲ್ನಾಗ ಸ್ಟೇ ಅದಲ್ರಿ, ಅಲ್ಲಿ ಹೋಟೆಲ್ದಿಂದ ನೀವು ಥ್ರೂ ಹೋದ್ರಿ ಅಂದ್ರೆ ನಿಮಗೆ ಡಿಸ್ಕೌಂಟ್ ಆಕೈತೆ. ಅರೌಂಡ್ ಲೈಕ್ 40 ರೂಪಾಯಿ 50 ರೂಪಾಯಿ ಮೈನಸ್ ಆಕೈತಂತೆ. ಸೊ ನೋಡೋಣ ಅದು ಪರ್ ಟಿಕೆಟ್ ಅಷ್ಟೇ ಹೇಳೋಣ, ಸಮಥಿಂಗ್ 700 ಏನೇ ಅನ್ನತಾರೆ. ಆಮೇಲೆ ಅಲ್ಲಿ ವಾಟರ್ ಪಾರ್ಕು ಐತಿ, ಅದ ಟಿಕೆಟ್ ವಾಟರ್ ಪಾರ್ಕಿಗೂ ಬರ್ತೈತಿ. ಆಮೇಲೆ ಅದೇನು 3D ಶೋ ಐತಲ್ಲ ಅದಕ್ಕೂ ಬರ್ತೈತಿ. ಇಲ್ಲ ವಾಟರ್ ಪಾರ್ಕ್ ನಮ್ಮ ತಲೆನಾಗ ಇದ್ದಿರ್ತಿಲ್ಲ, ಅದರ ಸಂಬಂಧ ನಾವು ಜಸ್ಟ್ ಇದು ಕೊಟ್ಟೇವ್ರಿ. ಯಾವ್ದಂದ್ರೆ ಅದು ಯಾವ್ದ್ರಿಪ್ಪ ಅದು ಅಂಡ್ ನಾರ್ಮಲ್ ತಗೊಂಡ್ರೆ 707 rupees ಐತಂದ್ರೆ. ನೋಡ್ರಿ ಈಗ ಕೂಪನ್ ತಗೊಂಡ್ರಿ ಅಂತಂದ್ರೆ 650 ಸಮಥಿಂಗ್ ಆಗ್ತೈತಿ. ನೀವು ಅಲ್ಲೇ ಡೈರೆಕ್ಟ್ ಹೋಗಿ ತಗೊಂತೀರಿ ಅಂದ್ರೆ 707 ಬೀಳ್ತೈತಿ. ಸೊ ನೀವು ಯಾವ್ದು ರೂಮ್ನಾಗ ಇರ್ತಿರಲ್ಲ ಅವ್ರಿಗೆ ಒಂದ್ಸಲ ಕೇಳ್ರಿ ಹಿಂಗೇನ ಡಿಸ್ಕೌಂಟ್ ಕೂಪನ್ ಅದು ಏನಾರ ಇದೆ ಅಂತಂದ್ರೆ. ಜಸ್ಟ್ ಬಂದೈತಿ ಅಂಡ್ ಇಲ್ಲಿ ನೋಡಿ ಚಲೋ ಬಂದೈತಿ. ಅಂಡ್ ಇಲ್ಲಿ ಅಲ್ಲೊಂದು ಫ್ಲವರ್ ಸಿಕ್ಕೈತಿ, ಅದು ಮ್ಯಾಚ್ ಆಗತೈತಿ. ನೋಡ್ರಿ ಮ್ಯಾಚ್ ಆಗತೈತಿ. ಹಂಗಿದೈತ್ರಿ ವಾಟರ್ ಪಾರ್ಕ್ ಕಾಣತೈತಿ ಹಿಂದೆ, ಭಾಳ ಡೇಂಜರ್ ಮಸ್ತ್ ಐತಿ. ನೆಕ್ಸ್ಟ್ ಟೈಮ್ ಇಫ್ ಇನ್ ಕೇಸ್ ಬಂತಂದ್ರೆ ಅದಕ್ಕೆನ ಟೈಮಿಂಗ್ ಮುಂಜಾನೆ ಐತಂತೆ. ನೆಕ್ಸ್ಟ್ ಟೈಮ್ ಅಂದ್ರೆ ಪಟ್ನಾ ಹೋಗೋಣಂತ. ಎಲ್ಲಾರು ಇಲ್ಲೇ ನೋಡತ್ತಾರಿಪ್ಪ. ಇಂಡಿಯಾ ಇಲ್ಲಿ ನೋಡ್ರಿ, ಇದನ್ನ ಬ್ಯಾಂಡ್ ಹಾಕ್ಯಾರ ನಮಗೆ. ಆಮೇಲೆ ಅಲ್ಲೇನೋ ಮೂವಿ ಸ್ಟಾರ್ಟ್ ಆಗೈತಂತೆ, ಪಟ್ನ ಹೋಗ್ರಿ ಅಂದ್ರೆ. ಇಲ್ಲಿ ಏನು AC ಐತಪ್ಪ ಬೈಸಾಬ್. ಪೂಕಿ ಕಲರ್ ಐತಿ ನೋಡ್ರಿ, ಪೂಕಿ ಕಲರ್. ಹರ್ ಬಾರ್ ಲೇಟ್. जोर जोर से आवाज करके उबलने से क्या फायदा? बताओ उसे मेरा धर्म क्या है, मेरी जात क्या है। मुझे लगा था हम सबके रगों में दौड़ने वाले खून का रंग एक है तो हमारा धर्म भी एक ही होगा, लेकिन नहीं, लगता है ऐसा नहीं है। बाबा बताओ इसमें से कौन सा दाना हिंदू का है और कौन सा मुसलमान का? बोल, बता पाएगा? बोलो साईनाथ महाराज की। ಅಂದ್ರೆ ಈಗ ಜಸ್ಟ್ ಅದ ಮೂವಿ ನೋಡ್ಕೊಂಡ್ ಬಂತ, ಅದು ಸಾಯಿಬಾಬಾ ಅವ್ರದ್ದು. ಅವ್ರು ಏನೇನು ಎಷ್ಟೆಷ್ಟು ಪವಾಡ್ ಮಾಡ್ಯಾರ ಅನ್ನೋದು ಇದ್ರಲ್ಲಿ ಹೇಳ್ತೇನಲ್ಲ. ಇಷ್ಟು ಗೂಸ್ ಬಂಪ್ಸ್ ಬಂತು ಮೂವಿ ನೋಡಿ. ಆಮೇಲೆ ಲಾಸ್ಟಿಗೆ ಅಳುನ ಬಂತೆ ತೋರಿಸಿಂದ ಬೇರೆ ಶೋ ಐತ್ರಿ. ಈಗ ಅದನ್ನ ನೋಡಕ್ ಈ ಶೋ ನೋಡಕ್ ಹೊಂಟೆ ನೋಡ್ರಿ. ಈ ಶೋ ಐತಲ್ರಿ 5D ಐತಿ. ನೋಡ್ರಿ ಕುರ್ಚಿ ಹೆಂಗದ ಹಿಂಗಿಂಗ್ ಶೇಕ್ ಹಾಕೈತೆ ಅನಿಸಿದೆ. ಚಶ್ಮಾ ಕೊಟ್ಟಾರ 5D. ನೋಡ್ರಿ ಹೆಂಗೈತಿ ಕುರ್ಚಿ ಹಿಂಗಿಂಗ್ ಶೇಕ್ ಹಾಕೈತೆ ಅನ್ಸೈತೆ ನೋಡ್ರಿ. ಈ ತರ 5Dನಾಗ ಹೇಳ್ತಿಲ್ಲ, ಲಿಟ್ರಲಿ ಅದ ಫುಲ್ ಅಲ್ಲಿ ಬೆಂಕಿ ಹತ್ತಿದ್ ಫುಲ್ ಹೋಗಿ ಬಸ್ ಬಂದ್ ಬರತೈತಿ. ಆಮೇಲೆ ಫುಲ್ ಹಿಂಗ್ ಶೇಕ್ ಆಗ್ಬಿಟ್ಟು ಸೀಟರ್ ನಂಬರ್ ತುಜ ಕಂಬರ್ ಚೇರ್ ಶೇಕಿ ಆಗತ್ತಿತ್ರಿ ಅದ. ಅಂಡ್ ಹೋಗ ನನ್ ಬರ್ರಿ ಇನ್ನೂ ಹಾಡದ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಅಂತ. ಈಗ ಸುಮ್ಮಿರ್ಪಾ ಇದು ನೋಡ್ಕೊಂಬಂತ ದ್ವಾರಕಾ ಮಾಯಿ ಅಂತಂದ್ರೆ ಅದೇನ್ ಮಾಡಿದ್ರಿಪಾ ಅಂದ್ರೆ ಫುಲ್ ಎಲ್ಲ ಗೊಂಬಿ ಮೂರ್ತಿನಿಂದ ಮಾಡಿದ್ರ. ಖರೆ ಇಫ್ ಇನ್ ಕೇಸ್ ನೀವೇನಾದ್ರು ಶೇಡಿಗೆ ಬರಾತಿರಿಪಾ ಅಂತಂದ್ರೆ ಮಸ್ಟ್ ವಿಸಿಟ್ ಥೀಮ್ ಪಾರ್ಕ್ ಅಂತ ಐತಿ. ಅದ್ರ ಬಗ್ಗೆ ಮುಂದೆಲ್ಲ ಹೇಳ್ತೇನಂತೆ. ಈಗೆಲ್ಲ ಹೊಂಟೈತ್ರಿಪ ಅಂದ್ರೆ ಇನ್ನೊಂದ್ ಶೋ, ಇದಾದ್ಮೇಲೆ ಇನ್ನೊಂದ್ ಐತಿ. ಇನ್ ಒಂದ್ ಯಾವ್ದೋ ಕ್ಯಾನ್ಸಲ್ ಆಗೈತ್ರಿ. ಯಾರು ಹೈಗೆಸ್ ಕ್ಯಾಮ್ರಾ ಒಳಗ ಅಲವಿಲ್ಲ ಅನ್ಸಿದ್ರೆ ಹೇಳ್ತೇನೆ ನಿಮಗೆ ಏನೈತೆ ಅಂತ. ಲಾಸ್ಟಿಗೆಲ್ಲ ಮುಗಿದ್ಮೇಲೆ ಹೇಳ್ತೇನಂತ. ಈಗ ಲಾಸ್ಟ್ ಶೋ ಹೊಂಟೈತ್ರಿ ಯಾವ್ದಂತಂದ್ರೆ ಯಾವ್ದು ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ನೋಡೋದು. ಐ ಗೆಸ್ ಟ್ರೈನ್ ಕರ್ಕೊಂಡು ಹೋಗಾರ ಅನಿಸ್ತದೆ, ಕುಂದಿಸ್ಕೊಂಡು ಚಿಕ್ಕಬುಕ್ಕು ಅಂತಂದೆ. ಅಂಡ್ ಈಗ ಜಸ್ಟ್ ಹೋಗಿದ್ದು ಯಾವ್ದ್ರಿಪ್ಪ ಅಂತಂದ್ರೆ ಮೂಸಕ್ ಮಹಾರಾಜ್ ಅಂತಂದ್ರೆ ಎಲ್ಲರಿಗೂ ಕ್ವಶನ್ ಕೆಳಗತ್ ಬಿಟ್ಟಾರ. ನಮ್ಮ ಅಣ್ಣ ಹೆದರ್ ಬಿಟ್ಟಾರ, ನಮ್ಗೆಲ್ಲ ಕರೀತಾರ ಅಂತಂದೆ. ಕೆಟ್ಟ ಮಸ್ಕೇರಿ ಮಾಡಿದ್ರಪ್ಪ, ನಾಲ್ಕು ಸಾಕತ್ತೆ ಮಸ್ತ್. ಅಂಡ್ ಈಗ ನೋಡೋಣ ಇದಂಗೆ मुंबई से ನೋಡ್ರಿ ಸೇಮ್ भगवान श्री कृष्ण का ये प्राचीन द्वारकाधीश मंदिर 2000 वर्षों से अधिक समय से यहाँ बसा हुआ है। हम वाराणसी नगरी से होते हुए दर्शन करने जाएंगे 4 धामों में से एक और धाम श्री केदारनाथ जी के।
मंदिर है जिसे खुद पांडवों ने बसाया था, ऐसा माना जाता है। बरे 4 किलोमीटर हिमालय के गढ़वाल क्षेत्र की पहाड़ियों में बसा बद्रीनाथ जी का मंदिर भी ಚಂದ ಐತಲ್ರಿ ಇದು ಮಸ್ತ್ ಐತಿ भगवान विट्ठल की इस वारी को कौन नहीं जानता। दिल पंजाब के स्वर्ण मंदिर में सिखों के चौथे गुरु श्री गुरु रामदास जी ने ये मंदिर 1870 में बनवाया था और 18वीं सदी में महाराजा रणजीत सिंह जी ने 750 किलो स्वर्ण अर्पण करके दरबार साहिब को सोने से सजाया था। ये अकाल तख्त है और ये है गुरु ग्रंथ साहिब। वाहे गुरु जी का खालसा। ಅಂಡ್ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲೊಂದು ಇದನ್ನ ಇಟ್ಟಾರ ಶೇರ್ ಅಂಡ್ ವಿನ್ ಅಂತ ಕ್ಲಿಕ್ ಅಂಡ್ ಅಪ್ಲೋಡ್ ಪಿಕ್ಚರ್ಸ್ ಯಾವ್ದ್ರಿ ಅಂದ್ರೆ ಇದು ಯಾವ್ದೇ ಸೋಷಿಯಲ್ ಮೀಡಿಯಾ ಆತ ಟ್ವಿಟರ್ ಆತ ಇನ್ಸ್ಟಾಗ್ರಾಮ್ ಆತ ಫೇಸ್ಬುಕ್ನಾಗ ಆತ ಅವ್ರಿಗೆ ಟ್ಯಾಗ್ ಮತ್ತೆ ಮೆನ್ಷನ್ ಮಾಡಿ ಹಾಕಿದ್ರೆ ಮಿನಿಮಮ್ 200 ಲೈಕ್ಸ್ ಅವ್ರು ಬಂತಪ್ಪ ನಾವ್ ಇಲ್ಲಿಂದ ಎಕ್ಸಿಟ್ ಆಗೋಕೊಡ್ದ ಅಂತಂದ್ರೆ ಅವ್ರೇನ ಸ್ಟ್ಯಾಂಡ್ ಅ ಚಾನ್ಸ್ ಟು ವಿನ್ ಪ್ರೈಸಸ್ ಅಂತ ಏನ್ ಕೊಡ್ತಾರ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ನಾಗ ಹಾಕಿದ್ರೆ ನಂದು ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಅದು ಯೂಟ್ಯೂಬ್ ಫ್ಯಾಮಿಲಿ ಅದು ಪಾಟ್ ಪುಟ್ ಅಂತ ವಿದಿನ್ ಸೆಕೆಂಡ್ನಾಗ ಮಾಡ್ತೀರಿ. ನೋಡೋಣ ಅಥವಾ ಇದ್ರ ಬಗ್ಗೆ ಕೇಳ್ಕೊಂಡು ಏನು ನೋಡೋಣ ಅಂತ. ಇಲ್ಲೆಲ್ಲ ನೋಡ್ರಿ ಇಲ್ಲಿ ಮಸ್ತ್ ಗಿಫ್ಟ್ ಅದು ಅದಾವ ನಿಮ್ಗೆ ಯಾರಿಗಾರ ಕೊಡಾಕ್ ಬೇಕಂದ್ರೆ ಎಲ್ಲ ಅದಾವ. ಇಂತ ಯಾವ್ದಾರು ತೊಗೊಂಡು ಬಂದೆ ಅಂಡ್ ಇಲ್ಲಿ ನೋಡ್ರಿ ಇಲ್ಲೇ ಮಸ್ತ್ ಹೆಂಗೈತಿ ಬಬಲ್ ಗಿಬಲ್. ನಮ್ಮ ಅಣ್ಣ ಇದು ಬೇಕನ್ನತ್ತನ್ರಿ ಏನ್ ಮಾಡೋದಂತಿದೆ ಹೋತೆ ಒಂದೇ ಸಟ್ಟಿಗೆ ಹೋತೆ ಎವ್ರಿ ಟೈಮ್ ಹೋಗ್ತೈತೆ ಅದು ಆಲ್ಮೋಸ್ಟ್. ಅಂಡ್ ಲೈಕ್ಸಿನ್ ಕೇಳಕ್ ಹೋಗ್ಯಾಡ್ತಾಡ್ರಿ ಅದು ಅಂಡ್ ಅವ್ರ ಈಗ ಜಸ್ಟ್ ಕೇಳಕ್ ಬೈ ಅದೇ ಡಿಪ್ ಇರ್ತೈತಲ್ರಿ ಫೋಟೋದ ಜಸ್ಟ್ ಹಾಕಿ ಈ ಹೋಗು ಕೊಡ್ದೇನಾರ 200 ಲೈಕ್ ಲೈಕ್ಸಿನ್ ಕೇಳತ್ತೈತಿ. कौन सा भी डाल सकते हैं ना फोटो? ओके आपका साईं बाबा के साथ, लेकिन वहाँ पे टैग पे ये मेंशन होना चाहिए साइड पे, वो टैग करना है आपको और फॉलो करना है. आपको 200 लाइक कभी भी मिले यहाँ से देखिए तभी मुझे आज के दिन में. ಓಕೆ ಸೊ ಏನಂತ್ರಪ್ಪ ಇಲ್ಲಿದೇನ್ ಬಂದೇವಲ್ಲ ಈಗ ನಾವು ಇಲ್ಲಿ ಇಡೀ ಇದ್ರಾಗಿಂದ ಯಾವ್ದಾರ ಕಾರ್ನರ್ನಾಗಿನ ಫೋಟೋ ಹಾಕ್ಬೋದಂತೆ ನಿಮ್ದಾರ ಹಾಕ್ಬೋದ ಇಲ್ಲ ಯಾವ್ದಾರ ಫೋಟೋಸ್ ಇದ್ದಾರ ಹಾಕ್ಬೋದು. ಹಾಕಿ ನೀವು ಇವತ್ತಿನ ದಿನದಾಗ 200 ಲೈಕ್ಸ್ ಏನಾರು ಬಂತಪ್ಪ ಅಂದ್ರೆ ಅವ್ರು ಗಿಫ್ಟ್ ಕೊಡ್ತಾರಂತೆ. ನಾನು ಹಾಕ್ತೈತಿ ಅಣ್ಣನೂ ಹಾಕ್ತೈತಿ ಅಂಡ್ 3 ಜನ ಹಾಕಿ 3 ಗಿಫ್ಟ್ ತಗೊಂಡು ಹೋಗೋಣ ಬರೀ ತಬಾಯಿ ಮಜಾ ಹಿಂಗೆ. ಆಗ್ಲೇ 1000 ಲೈಕ್ ಹಾಕಿರಿಗೆ ಇದು ಬಿಟ್ಟಿದ್ದೆ ನಾ ಫೋಟೋ. ವೈಟ್ ಕಲರ್ ಸೇರ್ತಿದ್ದೆ ಅಥವಾ ವೈಟ್ ಕಲರ್ ಬಾಟಲ್ ಥ್ಯಾಂಕ್ ಯು. एक नंबर पे मुझे आपका प्रोफाइल शेयर करोगे. ಇನ್ನೇನಪ್ಪ ಅಂದ್ರೆ ಅದೇನೈತಲ್ಲ 200 ಲೈಕ್ಸ್ ಇದ್ದೆ 3 ಜನ ಕಂಪ್ಲೀಟ್ ಮಾಡಿದ್ರೆ 2 ವೈಟ್ ಬಾಟಲ್ 1 ಬ್ಲ್ಯಾಕ್ ಕಲರ್ ತೊಗೊಂಡೈತಿ. ನೋಡ್ರಿ ನೆಕ್ಸ್ಟ್ ಟೈಮ್ ಬಂತಂದ್ರೆ ವಾಟರ್ ಪಾರ್ಕ್ ಏನೈತಲ್ಲ ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ರಿ ಅಂತಂದರೆ. ಸೊ ಬರೋಕ್ಕೂ ಪೈಲಾನ ಹೇಳ್ರಿ ಅಂತಂದ್ರೆ ಫಸ್ಟ್ ಬಂದು ನೀವು ನಿಮ್ಮ ಪ್ರೊಫೈಲ್ ತೋರಿಸಿದ್ರಿ ಅಂದರೆ ನಿಮಗೆಲ್ಲ ಜಾಸ್ತಿ ಸ್ವಲ್ಪ ಚಲೋ ಅರೇಂಜ್ಮೆಂಟ್ ಮಾಡ್ತಿದ್ರೆ ಅಂತಂದ್ರೆ ಅವ್ರು ಆ್ಯಕ್ಚುಲಿ ವಿಡಿಯೋ ಮಾಡ್ಬೇಕಾದ್ರೆ ಏನಾಯ್ತು ವಿಡಿಯೋಗ್ರಫಿ ಅಲೋ ಇಲ್ಲ ಅಂತ ಅಂದರೂ ಒಂದು 2 ಕ್ಲಿಪ್ಸ್ ಮಾಡಿದ್ವಿ ನಾವು. ಅವ್ರ ಪರ್ಮಿಷನ್ ತೊಗೊಂಡು ಹಾಕ್ಬೇಕಂತ ಅವ್ರು ಏನಂದ್ರೆ ಇಲ್ಲ ಪೋಸ್ಟ್ ಮಾಡ್ರಿ ನಡೀತೈತಿ. ನೆಕ್ಸ್ಟ್ ಟೈಮ್ ಬಂದಾಗ ಚಂದಾಗ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡಿ ಚಂದಾಗ ನಾವು ಹೇಳಿ ನಿಮಗೆ ಗೈಡ್ ಮಾಡ್ತೀನಿ ಅಂತಂದರೆ. ಆ್ಯಂಡ್ ನೋಡು ನೆಕ್ಸ್ಟ್ ಟೈಮ್ ಬಂದ್ವಿ ಅಂತಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಣ ಅಂತ. ಆ್ಯಂಡ್ ಇದನ್ನು ನೋಡಿರಿ ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ನೋಡೋಣ ಹೆಂಗೆ ಟ್ರೈ ಮಾಡೋಣ ಅಂತ. ಆ್ಯಂಡ್ ಖುಷಿ ಅನ್ನಿಸ್ತು ಪೋಸ್ಟ್ ಯಾರ್ಯಾರು ಇನ್ನೂ ಹೋಗಿಲ್ಲ ನೋಡಿಲ್ಲ ನೋಡಿರಿ ಹೊಟ್ಟೆ ಇದ್ದಲ್ಲ ಅದರ ಸಮಾನ ಸ್ವಲ್ಪ ಆಗ್ತೈತಿ ನಡ್ರಿ ಹೋಗು. ಆ್ಯಂಡ್ ಇಲ್ಲಿ ಫೀಡ್ಬ್ಯಾಕ್ ಕೂಡ ಆಗ್ತೈತ್ರಿ. ಇನ್ ಕೇಸ್ ನೀವೇನಾದ್ರು ಶಿರ್ಡಿಗೆ ಬರ್ತೀರಪ್ಪ ಸಾಯಿಬಾಬಾ ಅವ್ರ ದರ್ಶನ ತೊಗೊಳಕಂದ್ರೆ ಇಲ್ಲೇ ಥೀಮ್ ಪಾರ್ಕ್ ಅಂತ ಐತಿ ಮಸ್ಟ್ ವಿಸಿಟ್. ಇದು ನೋಡ್ರಿ ಸಾಯಿ ತೀರ್ಥ ಅಂತ ಇದೇನು ಪ್ರಮೋಷನ್ ಎಲ್ಲ ಏನೂ ಅಲ್ಲ ಕರೆ ನೋಡ್ರಿ ಮನ್ಸಿಂದ ಹಾಕತೈತಿ ಎಲ್ಲಕ್ಕೂ ಹತ್ತಾಕೈತಿ. ಯಾಕಂದ್ರೆ ಅಷ್ಟು ಮಸ್ತ್ ಐತಿ. ಇನ್ನೂ ಮಟ್ಟ ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಕರೆ ಯಾಕ್ರಿ ಅಂದ್ರೆ ಸಣ್ಣ ಸಣ್ಣ ಹುಡುಗರಿಗೆ ಕರ್ಕೊಂಬಂದ್ರಿ ಅಂದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಐತಿ. ಒಂದ್ಸಲ ಮಸ್ಟ್ ವಿಸಿಟ್ ಅದಾದ್ಮೇಲೆ ನೀವೇ ಬರ್ತೀರಿ ಬೇಡ ಅಂದ್ರೆ. ಆ್ಯಂಡ್ ಏನ್ರಿಪ್ಪ ಅಂದ್ರೆ ನಾನು ನಿಮ್ಗೆ ಆಗಳಿಂದನೂ ಹೇಳ್ಕೊತ ಇದೀನಿ. ಯಾಕಂದ್ರೆ ಪ್ಲೇಸರೇ 1 ನಂಬರ್ ಐತಿ ನಂಗಂತೂ ಸೇರೈತಿ. ಇಫ್ ಇನ್ ಕೇಸ್ ನೀವು ಬರಾತಿರಪ್ಪ ಶಿರ್ಡಿ ಸಾಯಿಬಾಬಾ ದರ್ಶನ ತೊಗೊಳಕಂದ್ರೆ ಪಕ್ಕಾ ವಿಸಿಟ್ ಮಾಡ್ರಿ. ನೋಡ್ರಿ ಹಿಂಗೈತಿ ಮಸ್ತ್ ಐತಿ ಮಸ್ಟ್ ವಿಸಿಟ್. ಸಣ್ಣ ಸಣ್ಣ ಹುಡುಗರು ಕರ್ಕೊಂಬಂದ್ರೆ ಇನ್ನೂ ಎಂಟರ್ಟೈನ್ ಆಗ್ತೈತಿ ನಿಮ್ಗೆ.
ಸಣ್ಣ ಹುಡುಗರು ಅಷ್ಟೇ ಅಲ್ಲ, ದೊಡ್ಡೋರಾತ ಯಾರ್ಯಾರಾತ ಫ್ಯಾಮಿಲಿ ಜೊತೆ ಬರ್ರಿ, ಫ್ರೆಂಡ್ಸ್ ಜೊತೆ ಬರ್ರಿ, ಮಸ್ತ್ ಐತಿ. ಲಿಟ್ರಲಿ ಶೇಡಿಗೆ ಬಂದಿರಂದ್ರೆ ಪ್ಲೇಸ್ ಅಂತೂ ಮಿಸ್ ಮಾಡ್ಕೋಬೇಡ್ರಿ. ನಾವು ಇದಷ್ಟ ಕವರ್ ಮಾಡಕತ್ತೆ, ನೆಕ್ಸ್ಟ್ ಟೈಮ್ ಬಂದ್ವಿ ಅಂದ್ರೆ ಅದೈತ್ಲ ಏನು ವಾಟರ್ ಪಾರ್ಕ್ ಅದನ್ನು ಕವರ್ ಮಾಡೋಣಂತೆ. ಈ ಸಲ ಟೈಮ್ ಇದ್ದಿದ್ದಿಲ್ಲ, ಹೋಗು ಬಸ್ಸು ನಾವು ಆಲ್ರೆಡಿ ಬುಕ್ ಮಾಡಿದ್ವಿ. ಬುಕ್ ಮಾಡಿರ್ಕಿಲ್ಲ ಅಂದ್ರೆ ಇದನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಕರೆ ಪ್ಲೇಸರ್ ಮಸ್ತ್ ಐತಿ, ಮಸ್ಟ್ ವಿಸಿಟ್. ಸೊ ಈಗ ಬಂದೈತ್ರಿಪ್ಪ ಅಂತಂದ್ರೆ ಊಟ ಮಾಡಕ್ಕೆ ಮತ್ತೆ ವಾಪಸ್ಸಲ್ಲ ಆಟೋದಿಂದ ಸೀದಾ ರೂಮಿಗೆ ಹೋದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಭಾಳ ಖರಾಬ್ ಸುಸ್ತಾಗಿತ್ರಿಪ್ಪ ಡ್ಯಾಡಿ, ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ವಾಪಸ್ಸಿಗೆ ಬಂದೈತಿ. ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ಎಷ್ಟೋ ಆಗೈತಿ. ಇಲ್ಲಿ ಆಲೂ ಪರೋಟ ತಿನ್ನಕ್ ಬಂದೇವ್ರಿ ನಾವು. ಅಣ್ಣ ಅಂದ ಇದೇನು ಲಾಸ್ಟ್ ಟೈಮ್ ಇಲ್ಲೇ ತಿಂದಿದ್ದ ಅಂತ ಚಲೋ ಐತಿ ಅಂತ, ಅದಕ್ಕೆ ಆಲೂ ಪರೋಟ ತಿನ್ನತೈತಿ. ನಮ್ದು 7 ಗಂಟೆಗೆ ಬಸ್ ಐತಿ. ಮನ್ನಿಗತ್ತೆ ಏನಾರು ಲೇಟ್ ಆತಂದ್ರೆ ಇವ್ರು ನಿಲ್ಲುಂಗಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದ್ರ ಸಂಬಂಧ ನಾವೀಗ ಇಲ್ಲೇ ಊಟ ಮಾಡಿ ಸಂಜೆಗೆ ಆಗಕ್ಕೆ ಬಂದಿತ್ತು, ಈಗ 6 ಆಗಕ್ಕೆ ಬಂದೈತಿ. ಈಗ ಊಟ ಮಾಡತ್ತೆ ನಾವು ಇಲ್ಲಿ. ಅದೇ ಆಲೂ ಪರೋಟ ತಿಂದೆ, ಒಂದ್ಸಲ ಮುಖ ದರ್ಶನ ಮಾಡ್ಕೊಂಡು ಸಾಯಿಬಾಬಾ ಅವ್ರದ್ದು ಸೀದಾ ರೂಮಿಗೆ ಹೋಗೋಣ. ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ಒಂದು 10-15 ನಿಮಿಷ ಕುಂತ ಸೀದಾ ಬಸ್ ಸ್ಟಾಪಿಗೆ ಹೋಗ್ಬಿಡೋಣ ಅಂತ. 7 ಗಂಟೆಗೆ ಬಸ್ ಐತ್ರಿಪ್ಪ. ನಿನ್ನೆ ಬಸ್ಸರ್ ಏನ್ ಖರಾಬ್ ಹೊಡೆದ್ರಿಪ್ಪ ಜನಾರಪ್ಪ. ನಿದ್ದೆನೂ ಹತ್ತಿಲ್ಲ, ನಿದ್ದೆ ಅಂತೂ ಬರಕ್ ಚಾನ್ಸ್ ಇಲ್ಲ, ಅಷ್ಟ ಗಾಡಿಯಾರ ಡೇಂಜರ್. ಅದ್ರ ಕನ್ಸ್ಟ್ರಕ್ಷನ್ ನಡಾಯ್ತಿತ್ತು ಅನ್ಸೈತಿ, ರೋಡ್ ಸರಿ ಇದ್ದಿದ್ದಿಲ್ಲ. ಸೊ ಇಷ್ಟತ್ತೆ ಅಷ್ಟೇ. ಸೊ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಮುಖ ದರ್ಶನ ಮಾಡ್ಕೊಂಡೆ, ಆಮೇಲೆ ಕೈಗದ ದಾರ ಅದು ಕಟ್ಕೊಳ್ಳೋದು ತಗೊಂಡೆ. ಅಂಡ್ ನೆಕ್ಸ್ಟ್ ನೋಡ್ರಿ ಅಂಗಡಿಗೆ ಹೋಗಿ ನಾ ಟಾಯ್ ತಗೊಳಿಲ್ಲ ಅಂತಂದ್ರೆ ಅದ ಪ್ರತೀಕ್ಷಾನಲ್ಲ. ಇದು ಭಾಳ ಸೇರಿದ್ರಿಪ್ಪ ನಂಗೆ. ಇದಲ್ಲೇ ರೂಮಿಗೆ ಹೋಗಿ ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ ಅಂತ. ಮಸ್ತ್ ಹಂಗಿದೆ ಅದ್. ಮುಂದಿಂದ ಹುಡ್ ಕಲರ್ ನಂಗೆ ಸೇರ್ತ. ಹುಡ್ ಅಮ್ಮ ಟಾಪ್ ಬ್ಲ್ಯಾಕ್ ಐತಿ, ಅತ್ತಾಗಿತ್ತಾಗ ನಿಯಾನ್ ಐತಿ. ವಯಸ್ಸ ಯಾಕೋ ಭಾಳ ಚಂದ ಕಾಣತೇನ ಅನ್ಸತೈತಪ್ಪ. ನಾ ಹಂಗ ಎಲ್ಲ ನಜರ್ ಹತ್ತೈತಂತ ಅನ್ಸತೈತಿ. ಅಂಡ್ ಇದು ನೋಡ್ರಿ, ಇದು ಮಸ್ತ್ ಐತಿ. ಇದನ್ನ ಹೋಗಿ ಅನ್ಬಾಕ್ಸ್ ಮಾಡಿ ಅವಾಗ ಕುರ್ತಾ ತೆಗೆದೇನು ಬ್ಯಾರೆ ಹಂಗೆ ಹಾಕೊಂಡೇನು ಅಂತ ಅನ್ಸತೈತಿ ನಂಗೆ. ಟ್ರೆಡಿಷನಲ್ ಹಾಕೊಳ್ಳೋದು ಭಾಳ ರೇರೆ. ಅಂಡ್ ರೂಮ್ ಅಂತ ಹೇಳಿ ಹಂಗೈತೆ ನೋಡ್ರಿಪ್ಪ. ಇದೆ ಯಾವಾಗ ಹೋಗಿ ಅನ್ಬಾಕ್ಸ್ ಮಾಡೇನು ಅಂತ ಅನ್ಸತೈತಿ. 3+ ಏಜ್ ಅಂತ ನಂಗೆ ಸೇರ್ಸೈತ್ರಿಪ್ಪ. ಲಿಫ್ಟ್ ಹತ್ತೇವ್ರಿ, ಹೋಗ್ಬೇಕ 2ನೇ ಫ್ಲೋರ್. ಇಲ್ಲಿ ಒತ್ತಕ್ ಬೇಕ್ರಿ, ಲಿಫ್ಟ್ ಅಂತ ಇರ್ತೈತಿ. ಇಲ್ಲಿ 2ನೇ. ಓ ನಿಮ್ಗೆ ಗೊತ್ತಿಲ್ಲ. ಈಗ ಜಸ್ಟ್ ರೂಮಿಗೆ ಬಂತ್ರಿ, ಆಮೇಲೆ ಫ್ರೆಶ್ ಅಪ್ ಆತ. ಯಾಕಂದ್ರೆ ಈಗ ಮತ್ತೆ ವಾಪಸ್ ಬಸ್ ಐತ್ಲ 7 ಗಂಟೆ ಹೇಳಿದ್ದೆ. ಅಂಡ್ ಇದನ್ನ ಅನ್ಬಾಕ್ಸ್ ಮಾಡೋಣ ಬರ್ರಿ. ಮಸ್ತ್ ಹ್ಯಾಂಗ್ ಜಿಟಿ ಹಿಂಗೈತ್ ನೋಡ್ರಿ ಡೋರ್ಗಿರೆ. ಅಂಡ್ ಇಲ್ಲಿ ಒಬ್ರ ಸಬ್ಸ್ಕ್ರೈಬರ್ ಸಿಕ್ಕ್ರಿ ನಂಗೆ ಈಗ ಜಸ್ಟ್. ಈಗಂದ್ರೆ ಆಗೇ ಸಿಕ್ಕಿರಿ ಸಬ್ಸ್ಕ್ರೈಬರ್. ಅವ್ರು ಕೊಟ್ಟಿದ್ದ ನೀವೊಂದು ಸಬ್ಸ್ಕ್ರೈಬರ್ ಕೊಟ್ಟಿದ್ದೆ. ಸೊ ಥ್ಯಾಂಕ್ ಯು ಸೊ ಮಚ್. ನಂಗೆ ಇಂಥ ಥಿಂಗ್ಸ್ ಸೇರ್ತಾವಂತ ಅವ್ರಿಗೆ ಗೊತ್ತಲ್ರಿ, ಅದ್ರ ಸಂಬಂಧ ಕೊಟ್ರಿ. ಲವ್ ಯು ಆಲ್. ಅಂಡ್ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡತ್ತೇನ. ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲಿಮಠ ಸ್ಟೇ ವಿತ್ ಬಿ ಗೀಚ್ ಅಂಡ್ ಗೆಟ್ ರಿಚ್. ಬಾಯ್ ಬಾಯ್.